ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಅಕ್ಕ ನಮ್ಮ ಮನೆಗೆ ಬರ್ತಿದ್ದಾಳೆ, ಅದಕ್ಕೆ ನಮ್ಮ ಅಪ್ಪ ಕರ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಬಂದಮೇಲೆ ನೋಡಬೇಕು, ಎಕ್ಸೈಟ್ಮೆಂಟ್. ಅವಳು ತುಂಬ ದಿವಸ ಆಯಿತು, ಆಲ್ಮೋಸ್ಟ್ ಸುತ್ತ ಕಳ್ಕೊಬೇಕಾದ್ರೆ ಬಂದಿದ್ದು. ಅವಳು ಪಾಪು ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ನಾವು ಅಷ್ಟೇ, ಜನ್ಯ, ಮೋನಿ, ಹಾಗೆ ಅವಳು ಬರೋದು ತುಂಬಾ ಖುಷಿ ಇದೆ. ಈ ಥರ ಫ್ರೆಂಡ್ಸ್, ನಮ್ಮ ಅಕ್ಕ ಬರ್ತಾವಳೆ. ಹುಡುಗರು ಆಗಲಿ ಇಳ್ದು ಓಡ್ಬಿಟ್ಟವೆ. ಇವಾಗ ನಮ್ಮ ಅಕ್ಕ ಬರ್ತಾವಳೆ. ಅಕ್ಕ ಚೆನ್ನಾಗಿದೆ ಅಕ್ಕ. ಅಕ್ಕ ಅಂದೆಲ್ಲ ಫಾರ್ಮುಲಿಟೀಸ್ ಇಲ್ಲ, ನಾ ಮಾತಾಡೋದು ಚಿನ್ನಿ ಅಂತ. ಏ ಯಾಕೋ ಸಗನೆಲ್ಲ ಮುಟ್ಕೊಂಡು ಕೂತಿಯಲ್ವಿ ಮೋನಿ ನೀನು? ನೋಡಿ ನೋಡಿ ಮಕ್ಳುಗಳು ಹೆಂಗೆ ಆಟ ಆಡ್ತಾರೆ. ಇವರಿಬ್ರು ಫುಲ್ಲು ಜೋಡಿ, ಅಚ್ಚು ಹಾಗೆ ಜನ್ಯ ಇಬ್ರು ಜೋಡಿ ಯಾವಾಗಲೂ. ಏ ಹಂಗೆಲ್ಲ ಮಾಡಬಾರ್ದು. ಅಯ್ಯೋ ಬೆರಣಿ ತಡ್ತಾ ಇದ್ರಲ್ರೋ, ತುಳಿಬಾರ್ದು, ಬಂದ್ರಿ ಈ ಕಡೆ. ನಮ್ಮಕ್ಕ ಇವಾಗ ರಂಗೋಲಿ ಬಿಡ್ತಾಳೆ. ನಮ್ಮ ಮಮ್ಮಿ ಇದೆಲ್ಲ ಸಾರಿಸಿರೋದಕ್ಕೆ ರಂಗೋಲಿ ಬಿಡೋಕೆ ಬಂದಳೆ. ಇವ್ರದ್ದು ಹೊಸದಾಗಿ ರಂಗೋಲಿ ಚಾನಲ್ ಬಂದ್ಬಿಡ್ತಾಳೆ. ನೋಡಿ ಇದ್ದಾಳೆ ಅವಳು. ನೋಡಿ ಅವಳು ರಂಗೋಲಿ ಚಾನಲ್ಗೆ ಇವಳು ವಿಡಿಯೋ ಮಾಡೋ ಅಂತಾಳೆ. ಬಿಡು ಹೋಗ್ಲಿ, ಹೆಂಗ್ ಬಿಡ್ತೀನಿ ನೋಡೋಣ. ಎಷ್ಟು ಚೆನ್ನಾಗಿ ಬಂತು ನೋಡಿದ್ದು. ಚೌಕೋಬಾರ ಬರೀ ಹೆಂಗಿದೆ ರಂಗೋಲಿ ಬಿಡೋದು. ಚೌಕೋಬಾರ ರಾಗಿ ಬಿಟ್ಟಂಗೆ ಬಿಡ್ತಾ ಇದ್ದೀಯಾಗ್ಲೂ. ಎಲ್ಲಿ ಕಲ್ತೀಯ ಇದು ನೀನು? ಅಲ್ಲ, ಯಾರು ಹೇಳ್ಕೊಟ್ಟಿದ್ದಿಂಗೆ ರಂಗೋಲಿ ಚೆನ್ನಾಗದೆ ತುಂಬ, ಅದಕ್ಕೆ ನಾನೇ ಕಲ್ತಿರೋದು. ಏರ್ಪಡಿಂದ ಬಂದೋಳಿ ರಂಗೋಲಿ ಬಿಡೋಕ್ಕೆ. ಇಲ್ಲ ಕಡೆ ಚೆನ್ನಾಗಿ ಬರ್ತೈತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಈ ಥರ ಬಿಟ್ಟಿದ್ದಾಳೆ ರಂಗೋಲಿ. ಚೆನ್ನಾಗಿ ಕಾಣಿಸ್ತಿದೆ. ನಾನು ಫಸ್ಟು ಚೌಕೋಬಾರ ಬಿಡ್ತಾಳೆ ಅಂತಿದ್ದೆ, ಚೆನ್ನಾಗಿ ಬಂದೈತೆ. ಅವತ್ತು ನಮ್ಮೂರಲ್ಲೊಂದು ಪುಟ್ಟದಾಗಿ ಹಬ್ಬ ಇತ್ತು, ಮೀಸಲು ಅಂತ. ನಮ್ಮ ಅಕ್ಕ ಬಂದಿದ್ಲು ಕೂಡ ಅಲ್ವಾ, ಅದರಿಂದ ನಾನ್ ವೆಜ್ ಸ್ವಲ್ಪ ವೆರೈಟೀಸ್ ಎಲ್ಲ ಮಾಡಿದ್ವಿ. ಎಡೆಗಿಟ್ಟು ಪೂಜೆ ಮಾಡಿ ಊಟ ಮಾಡಿ. ಹಾಯ್ ಮಿಸ್ಸಸ್ ಕಾವ್ಯ ಅವರೇ, ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್. ಏನು ಮಾಡ್ತಿದ್ದೀರಾ? ಏನು ವ್ಯೂಸ್ ಆಗಲಿ, ಲೈಕ್ ಸಬ್ಸ್ಕ್ರೈಬ್ ಚೆನ್ನಾಗಿ. ನೀನು ಏನು ಮಾಡ್ತಿದ್ದೀಯ? ನೀನು? ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ರೆಸಿಪಿ ಶೇರ್ ಮಾಡ್ಬೋದಾ? ಎಲ್ಲ ಹಾಕೋದ್ಮೇಲೆ ಬಂದಿದ್ಯಾ ಮಾಡೋಕ್ಕೆ. ಸ್ವಲ್ಪ ಪಾಸ್ತಾ ಮಾಡ್ತಿದ್ದಾಳೆ. ಹುಡುಗರೆಲ್ಲ ಹೊಟ್ಟೆ ಹಚ್ಕೊಂಡಿರ್ತಾರೆ ಅಂದ್ಬಿಟ್ಟು ಪಾಸ್ತಾ ಮಾಡ್ತಿದ್ದಾಳೆ. ನೈಟು ಚಿಕನ್ನು ಮಟನ್ ಎಲ್ಲ ಮಾಡಿದ್ವಿ. ನೈಟು ಸ್ವಲ್ಪ ಚಿಕನ್ನ ಹಂಗೆ ಸ್ವಲ್ಪ ಹುರಿದು ಎತ್ತಿಟ್ಟಿದ್ವಿ. ಅದನ್ನ ಇವಾಗ ಬಿರಿಯಾನಿ ಮಾಡ್ತಿದ್ದಾಳೆ. ಬೆಳಗ್ಗೆನೇ ದೋಸೆ ಎಲ್ಲ ಮಾಡ್ಕೊಂಡು ತಿಂದು, ಸ್ವಲ್ಪ ಚಿಕನ್ ಇತ್ತಲ್ಲ, ತುಂಬ ದಿನ ಆಯಿತು ಬಿರಿಯಾನಿ ತಿನ್ನಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಘಮ ಅಂತ ಅದಕ್ಕೆ ಜಾಸ್ತಿ ಘಮ ಅಂತ. ನಮ್ಮ ಅಕ್ಕ ಫಸ್ಟು ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಿರಲ್ಲ ಅಂತ ನೆಮ್ಮದು. ಫಸ್ಟು ಅವಳು ಮಾಡ್ತಿದ್ರಲ್ಲಿ ಫಸ್ಟ್ ರೆಸಿಪಿ ಅಂತಲೇ ಪಲಾವು. ಇನ್ನಿದ್ದೆಲ್ಲ ತುಂಬ ಚೆನ್ನಾಗಿ ಮಾಡೋದು ರೆಸಿಪೀಸ್ ಎಲ್ಲ. ಪಲಾವ್ ಮಾತ್ರ ಚೆನ್ನಾಗಿ ಮಾಡ್ತಿಲ್ಲ. ಇವಾಗ ಆಫ್ಟರ್ ಮ್ಯಾರೇಜ್ ತುಂಬಾ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಕೊಬಿಟ್ಟಿದ್ದಾಳೆ. ಸೊ ಅವಳು ಮಾಡ್ತಿದ್ದಾಳೆ. ಇಲ್ಲಿ ನಮ್ಮಮ್ಮ ಮಕ್ಕಳ ಜೊತೆ ಹೆಣಕದೇ ಆಗೋಯ್ತದೆ. ನೋಡಿ, ಇದು ನಮ್ಮ ಅಕ್ಕನ ಮಗಳು ಜನ್ಯ. ಬರ್ಬೇಕಾದ್ರೆ ತುಂಬ ಚೆನ್ನಾಗಿರ್ತಾರೆ. ನಮ್ಮೂರು ವೆದರ್ಗೆ ಫುಲ್ಲು ಸ್ವಲ್ಪ ಸ್ಕಿನ್ ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ. ನಮ್ಮೂರು ಹಳ್ಳಿ ನೀರು ಅಂದರೆ ಸ್ವಲ್ಪ ಸ್ಕಿನ್ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ನೋಡಿ, ಇವಳಿಗೆ ಬರ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ. ಇವತ್ತು ಆಲ್ರೆಡಿ ಸ್ಕಿನ್ ಟೋನೇ ಚೇಂಜ್ ಆಗಿಬಿಟ್ಟಿದೆ. ನಮ್ಮ ಅಚ್ಚದು ಅಷ್ಟೇ, ನಂದು ಅಷ್ಟೇ. ಅಲ್ಲಿ ಬೆಂಗಳೂರು ವೆದರಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ, ಆದ್ದರಿಂದ ಸ್ಕಿನ್ ಟೋನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಇನ್ನು ನಮ್ಮ ಅಕ್ಕನ ಮಗ ತೋರಿಸ್ತೀನಿ ರೀ, ಮೋನಿ. ಅವನು ಸ್ವಲ್ಪ ಡೀಸೆಂಟ್ ಆ್ಯಂಡ್ ಎಲಿಗೆಂಟ್ ಆಗಿದ್ದಾನೆ. ನಮ್ಮ ಮಮ್ಮಿ ನೋಡಿ ಕರ್ಕೊಬತ್ತದೆ. ಅಚ್ಚುನೂ ಹಾಗೆ ಮೋನಿನು. ನಮ್ಮ ಮಮ್ಮಿಗೆ ಇವ್ರು ಬಂದರು. ಇವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. 3 ಜನದ್ದು ಇದೇ ಕೆಲಸ. ಇವನೇ ಅಚ್ಚು, ಮೋನಿಶ್ ಅಂತ ಇವನ ಹೆಸರು. ಇವನು ಒಂದು ಸ್ವಲ್ಪ ಯಾರು ಸುದ್ದಿಗೂ ಹೋಗಲ್ಲ, ಆದರೆ ಇವನ ಸುದ್ದಿಗೆ ಬಂದರೆ ಮಾತ್ರ ಬಿಡಲ್ಲ ಆ ಥರ. ಮೋನಿ ಹಾಯ್ ಮಾಡಮ್ಮ, ಹಾಯ್ ಮಾಡು. ಲೈಕ್ ಮಾಡಿ ಹೇಳು.
ಇನ್ನೊಂದು ಏನಪ್ಪ ಅಂತಂದರೆ ನನ್ನ ತಂಗಿ ಇದ್ರೆ ತುಂಬಾ ಖುಷಿ ಆಗ್ತಿತ್ತು. ಅವಳು ರೂಮಲ್ಲಿ ಇರೋದ್ರಿಂದ ನಾನ್ ವೆಜ್ ಅಷ್ಟು ಮಾಡ್ಕೊಳ್ಳೋದಿಲ್ಲ. ಅವಳಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅಂದರೂ ನಮ್ಮ ಜೊತೆ ಇವಾಗ ನಾವು ಯಾರಾದರೂ ಒಬ್ಬರು ಊರಿಗೆ ಬಂದಾಗ್ಲೂ ಅವಳು ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಫ್ಟರ್ ಮ್ಯಾರೇಜ್ ನಾವು ಸಿಗೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಯಾವುದಾದ್ರು ಹಬ್ಬಗಳಿಗಷ್ಟೇ ಸಿಗೋದು. ನೋಡಿ ನಮ್ಮ ಅಕ್ಕ ಬರ್ತಿಲ್ಲ. ಬಿರಿಯಾನಿ ನನಗೋಸ್ಕರ ಏನು ಮಾಡಿದ್ಯಾ? ಚಿಕನ್ ಬಿರಿಯಾನಿ. ಅಕ್ಕ ನನ್ನ ಬಗ್ಗೆ ಏನಾದರೂ ಸ್ವಲ್ಪ ನೀನು ಒಳ್ಳೆ ನನ್ನ ಜೊತೆ ಜಾಸ್ತಿ ನಾನು ಇವಳು ಜಾಸ್ತಿ ಏನಂದರೆ ಜೊತೆಲೇ ಕಾಲೇಜ್ಗೆ ಹೋಗಿದ್ದಾಗಿರ್ಬೋದು, ಹಾಗೆ ಸ್ಕೂಲ್ಗೆ ಹೋಗಿದ್ದಾಗಿರ್ಬೋದು, ಇಬ್ಬರು ಜೊತೆಲೇ ಹೋಗ್ತಿದ್ವಿ. ಹಾಗೆ ಕೆಲಸಕ್ಕೂ ಕೂಡ ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ಒಂದೇ ಪಿ ಜಿಲಿ ಇಬ್ಬರು ಒಟ್ಟೊಟ್ಟಿಗೆ ಇದ್ವಿ. ಅದರಿಂದ ನಮ್ಮಿಬ್ರಿಗೂ ಜಾಸ್ತಿ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಅಮ್ಮು ಸ್ವಲ್ಪ ನಮಗೆ ಸ್ವಲ್ಪ ಚಿಕ್ಕವಳು, ನಾವು ಜಾಸ್ತಿ ಇದರಿಂದ ಅವಳು ಸ್ವಲ್ಪ ಬಾಂಡಿಂಗ್ ಕಮ್ಮಿ ಅಂತ ಹೇಳ್ಬೋದು. ನೋಡಿ ನನ್ನ ತಂಗಿ ಈ ವಿಡಿಯೋ ನೋಡ್ತೀವಿ ತುಂಬ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿಬಿಟ್ಟೆ ಬೈತಾಳವಳು. ಅಕ್ಕ ನನ್ನ ಬಗ್ಗೆ ಏನಾದರೂ ಸ್ವಲ್ಪ ಗುಡ್ ಮೆಮೊರೀಸು ಬ್ಯಾಡ್ ಮೆಮೊರೀಸು? ಬ್ಯಾಡ್ ಮೆಮೊರೀಸ್ ಅಂತ ಅಷ್ಟೊಂದೇನಿಲ್ಲ. ನಾವು ನಿಜ ಹೇಳ್ಬೇಕಾದ್ರೆ ಪಿ ಜಿಲೂ ಕಿತ್ತಾಡಿದ್ದೀವಿ ಫ್ರೆಂಡ್ಸ್, ಜಗಳನೇ ಮಾಡಲ್ಲ. ಪಿ ಜಿಲೂ ಕಿತ್ತಾಡಿದ್ದೀವಿ. ಏನು ಗೊತ್ತಾ, ಪ್ರತಿದಿನಾನು ಕಿತ್ತಾಡ್ತೀವಿ ನಾವು, ಆದರೆ ಯಾವಾಗ ಸೇರ್ತೀವಿ ಅವಾಗ. ಅಂದರೆ ಕಿತ್ತಾಡೋದು ಅಂದರೆ ಆ ಥರ ಅಲ್ಲ. ಇನ್ನೊಂದೇನು ವಿಷಯ ಅಂದರೆ ಕಂಪ್ನಿಲಿ ಅಪ್ಪ ಎಷ್ಟು ಬೆಸ್ಟ್ ಅಕ್ಕ ತಂಗಿ ಆಯ್ತಾ ಆಗ್ತಾ ಇದೆ. ಸ್ವಲ್ಪ ಟೇಸ್ಟ್ ನೋಡು. ನಿಜವಾಗ್ಲೂ ಚೆನ್ನಾಗಿತ್ತಾ? ನಿಜ. ಇಲ್ಲ ವಿಡಿಯೋಗೋಸ್ಕರ ಹೇಳ್ತಿದ್ದೆ. ಇಲ್ಲ ಉಪ್ಪುಗೆಲ್ಲ ಚೆನ್ನಾಗಿದೆ. ಬೇಗ ಮಾಡಿ ಹೊಟ್ಟೆ ಮಾಡ್ತಾ ಇದ್ದೀನಿ, ಆಗುತ್ತೀನಿ ಒಂದು 10 ನಿಮಿಷ. ಹಾಕ್ಬಿಟ್ಟು ಕೂಗು. ಯಾಕೆ ತಿನ್ನಲ್ಲ? ಇನ್ನೊಂದ್ಸಲ ತಿನ್ನಿ, ಏನಾಯ್ತದ? ಇನ್ನೊಂದ್ಸಲ ತಿಂದರೆ ಏನು ಮಾಡ್ತಿದ್ದೀಯ? ನಮ್ಮೂರು ಪ್ರಕೃತಿ ಸೌಂದರ್ಯ ಸವಿತಾ ಇದೆಯಾ? ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಆಡಿ ಬೆಳೆದಿ ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಇದೆ ಅಂತ ನಿಮಗೆ ನೆನ್ಸ್ಕೋತಾ ಇದ್ದೆ. ನಾವು ಯಾವ ಥರ ಆಟ ಆಡ್ತಿದ್ವಿ, ಹೆಂಗಿದ್ವಿ, ನೆನ್ಪಿಸ್ಕೋತಾ ಇದ್ದೆ ಯಾವ ಥರ ಇದೆ ಅಂತ. ನಂದು ಇಂದು ಚೈಲ್ಡ್ಹುಡ್ ಬಗ್ಗೆ ಹೇಳಿ ನೋಡೋಣ. ಯಾವುದಾದ್ರು ನಿನಗೆ ಮೆಮೊರೀಸ್ ನೆನಪಿದ್ರೆ? 1-2 ಆದ್ರೂ ಹೇಳ್ಬೋದು. ಇಡೀ ದಿನ ಇಡೀ ಟೈಮ್ ಎಲ್ಲ ಬರೀ ಇದೇ ಆಗುತ್ತಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಇವಳು ಆಲ್ಮೋಸ್ಟ್ ಎಲ್ಲ ಹೇಳಿದ್ ಮೊದಲೇ ಹೇಳಿದ್ದೆ. ಒಂದು ಟೈಮ್ ನಾನು ಕಿತ್ತಾಡಿದ್ರೆ ಅದನ್ನ ಮೆಮೊರಿಯಾಗಿ ಇಟ್ಕೋದು. ದಿನ ಕಿತ್ತಾಡೋದು ಜಗಳ ಆಡೋದು ಮಾಡ್ತಾ ಇದ್ರೆ ಯಾವ್ದು ನೆನ್ಪಿಟ್ಕೊಳ್ಳೋದು? ಅಂದ್ರೂ ಅಷ್ಟು ಕಿತ್ತಾಡ್ತಿದ್ವಿ, ಆದರೆ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಕೊಟ್ಟಿಲ್ಲ, ಈ ಥರ ಮುನ್ಸ್ಕೊಳ್ಳೋದು ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ. ನಾವು ಏನಾದ್ರು ಕಿತ್ತಾಡಿದ್ರೆ ನಮ್ಮಮ್ಮ ಇಬ್ರಿಗೂ ಯಾರು ತಪ್ಪು ಯಾವ್ದು ಸರಿ ಏನು ಹೇಳ್ತಿರ್ಲಿಲ್ಲ. ನಮ್ಮಮ್ಮ ಹಂಗೇನೆ ಇಬ್ರಿಗೂ ಹೊಡಿಯೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಈ ಫಸ್ಟ್ ಇವಳೇ ಸಿಗ್ತಿದ್ದು. ನಾನು ಇವಳು ಆಚೆ ಓಡ್ಬಿಡೋಳು, ನಮಗೆ ಎಲ್ಲೂ ಕೋಪ ಕಮ್ಮಿ ಆದ್ಮೇಲೆ ಬಂದ್ಬಿಡುವೆ. ನಾನು ಚೆನ್ನಾಗಿ ಹೊಡ್ಸ್ಕೊತಿದ್ದೆ. ಅದೇ ನಮ್ಮ ಅಪ್ಪ ಹೊಡಿತಿರ್ಲಿಲ್ಲ. ನಮ್ಮ ಅಪ್ಪ ಇವಾಗಲೂ ಅಷ್ಟೇ ಕಂಡುಬಿಟ್ರೆ ನಾವು ತುಂಬಾ ಎದ್ದುಕೋತೀವಿ. ನಮ್ಮ ಅಪ್ಪ ಹೊಡಿತಿರ್ಲಿಲ್ಲ, ಅಂದರೆ ನಮ್ಮ ಅಮ್ಮ ಹೊಡಿತಿದ್ದು. ಎಷ್ಟು ಬಂತು? ನಮ್ಮ ಅಮ್ಮ ಹೊಡಿತಿತ್ತು, ಆದರೆ ಜಾಸ್ತಿ ಹೇಳ್ತಿಂದಿರಲ್ಲ ಇವಳು ಅಂತಲೇ ಹೇಳ್ಬೋದು. ನಾನೇ ಬಡ್ಪಾಯಿ. ಮತ್ತೆ ಇನ್ಯಾವ್ದಾರ ಮೆಮೊರೀಸು? ಅಯ್ಯೋ ಮೆಮೊರೀಸ್ ತುಂಬ ಇದೆ. ಈಗಿಲ್ಲ ಒಂದ್ಸಲ ತುಂಬ ಕಿತ್ತಾಡಿದೆ. ಎಲ್ಲರೂ ಏನೋ ವೆಕೇಶನ್ಗೆ ಅಂದ್ಬಿಟ್ಟು ಹೋಗಿದ್ರು, ನಾವಿಬ್ಬರೇ ಇದ್ವಿ. ಏನೋ ಒಂದು ವಿಷಯಕ್ಕೆ ಇಬ್ರು ಕಿತ್ತಾಡಿದವು ಚೆನ್ನಾಗಿ. ಅದು ಒಂದು ಚೆನ್ನಾಗಿ ಮೆಮೊರಿ ಇದೆ. ಆಮೇಲೆ ಇನ್ನೊಂದ್ಸಲ ಸೀಬೆಹಣ್ಣು ಕದಿಯಕ್ಕೆ ಹೋಗಿದ್ವಿ. ಅಲ್ಲಿ ಅದು ಸೀಬೆಹಣ್ಣು ಕದಿಯಕ್ಕೆ ಹೋಗೋದು ಸ್ವಲ್ಪ ಚೆನ್ನಾಗಿದೆ ಸ್ಟೋರಿ, ತುಂಬ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಆಗಿದೆ. ಅದನ್ನೇ ಒಂದು ವಿಡಿಯೋ ಮಾಡಾಕ್ತೀನಿ. ಆಮೇಲೆ ಚಿನ್ನಿ ದಾಂಡ್ ಆಡ್ಬೇಕಾದ್ರೆ ನಾನು ನಿನ್ನ ಕಣ್ಣು ಹೊಡೆದ್ಬಿಟ್ಟು ನಮ್ಮ ಅಪ್ಪನ ಕೈ ಕಣ್ಗಳು ಇಲ್ಲಿಗೆಲ್ಲ ಹೊಡೆದ್ಬಿಟ್ಟಿದ್ಲು. ಅದು ಮಾರ್ಕ್ ಆಗ್ಬಿಟ್ಟಿತ್ತು, ಪೂರ್ತಿ ಇಷ್ಟು ಬ್ಲಡ್ ಬಂದ್ಬಿಟ್ಟಿತ್ತು. ಬ್ಲಡ್ ಎಲ್ಲ ಬಂದ್ಬಿಟ್ಟು ಬ್ಲಾಕ್ ಆಗಿ ಊದ್ಕೊಬಿಟ್ಟಿತ್ತು. ಅವಾಗ ನಮ್ಮ ಅಪ್ಪಗೆ ಲೇಟ್ ಹೊಡ್ಸ್ಕೊಂಡಿದ್ದು ನಮ್ಮ ಅಕ್ಕ. ಸುಮಾರು ಮೆಮೊರೀಸ್ ಇದೆ. ಕಂಪ್ನಿನೆಲ್ಲ ಬರೀ ಬೆಸ್ಟ್ ಅಕ್ಕ ತಂಗಿರೋ. ಅಯ್ಯೋ ಈಗಿನ ಕಾಲದಲ್ಲೂ ಈ ಥರ ಅಕ್ಕ ತಂಗಿರಿದ್ದೀರ ಅಂದ್ರೆ, ಆದರೆ ಹಿಂದೆ ಎಷ್ಟು ಕಿತ್ತಾಡ್ತಿದ್ದೀವಿ. ಕಂಪ್ನಿಗೆ ಗೇಟ್ಗೆ ಹೋಗೋಷ್ಟು ಟೈಮಲ್ಲೂ ಕ್ಯಾಬಲ್ಲೂ ಕಿತ್ತಾಡ್ಕೊಂಡು ಬೇರೆ ಬೇರೆ ಸೀಟ್ ಕುತ್ಕೋತಿದ್ವಿ. ಅಷ್ಟು ಆಮೇಲೆ ಕಂಪ್ನಿಗೆ ಹೋದ ತಕ್ಷಣ ಅದೇನೋ ನಾವು ಬೇರೆಯವ್ರ ಜೊತೆ ಇರ್ತೀವಿ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತಲ್ಲ. ಅವಾಗ ಏನೋ ಒಂಥರ ನಮ್ಗೆ ನಾವು ಎಮೋಷನ್ ಆಗ್ಬಿಡುದು. ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ. ಏನಾದ್ರೂ ಅವ್ಳು ಬೇಜಾರಾದಾಗ, ಇಲ್ಲ ಅವ್ಳಿಗೇನೋ ಎಫರ್ಟ್ ಜಾಸ್ತಿ ಆದಾಗ ಕೇಳೋದು, ಈ ಥರ ಮಾಡೋದು. ಅವಾಗ ಕೇಳೋದು, ಇಷ್ಟೊಂದು ಇದಾಗಿದ್ದೀರಲ್ಲ ಅಂತ.
ಮತ್ತೆ ಕಂಪ್ನಿ ಮುಗಿಸ್ಕೊಂಡು ಕ್ಯಾಬ್ ಹತ್ತುತ್ತಿದ್ದಂಗೆ ಸ್ಟಾರ್ಟು ಮಣ್ಣು ಪಿರಿ ಇನ್ನು ಕ್ಯಾಬ್ ಇಳಿದಿದ್ದಂಗೆ ಸ್ಟಾರ್ಟು. ಪಿ.ಜಿಗೆ ಮಗನೇ ನೋಡ್ತಿರ್ಲ ಹಂಗೋಟ ಪಿ.ಜಿಗೆ ನಾನು ಫಾಸ್ಟಾಗಿ ಹೋಗ್ಬಿಡಿದ್ರೆ ಅಲ್ಲಿ ನಿಧಾನ ಬರೋಳು ಜಗಳ ಮಾಡ್ಕೊಂಡು. ಅಂದರೆ ಆ ಥರ ಫೈಟಿಂಗ್ಸ್ ಎಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಗಳಿರ್ತಿತ್ತಲ್ಲ, ಸಿಲ್ಲಿ ಮ್ಯಾಟರ್ಸ್ ಎಲ್ಲ ಕಿತ್ತಾಕ್ತಿದ್ವಿ. ಇದೆಲ್ಲ ವಾಟರ್ ಬಾಟಲ್ ಎಲ್ಲ ತೊಗೊಂಡೋಗ್ತಿದ್ವಲ್ಲ, ಅದು ಇಟ್ಕೊಬಂದಿಲ್ಲ ಅಂದ್ರೂ ಕಿತ್ತಾಡೋದೆ. ಅಷ್ಟು ಚಿಕ್ಕ ಚಿಕ್ಕ ವಿಷಯಗಳ ಕಿತ್ತಾಡ್ತಿದ್ವಿ. ಇವಾಗ ಬೇಜಾರ ತುಂಬ. ಇವಳು ಮದುವೆ ಆಗೋದ್ಮೇಲಂತೂ ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಬೇಜಾರಾಗುತ್ತೆ. ಎಮೋಷ್ನಲ್ ಆಗ್ಬಿಡಕ್ಕೆ. ಮೇನ್ ಏನು ಗೊತ್ತಾ, ನಮ್ಮಿಬ್ರು ಮೆಮೊರೀಸಲ್ಲಿ ನಾವು ಕಂಪ್ನಿಗೆ ಹೋಗ್ತಿದ್ದಾಗಲೂ ಕೂಡ ಇವ್ಳು ಸ್ವಲ್ಪ ಜಿಪ್ನಿ, ಇವಳೆ ಎಲ್ಲ ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಇವಳೆ. ಮಾಡು ಪಾಪು ನೋಡಿ ತಂಗಿ. ಪಾಪುನಾ ಪಾಪ ಜೊತೆ ಇರ್ತೀಯಾ ನನ್ನ ಜೊತೆ ಇರ್ತೀಯಾ? ಪಾಪುನ ನೀನು ಕೊಡಲ್ಲ. ಪಾಪು ನೀನು ಕೊಡಲ್ಲ. ನಾನು ಹೇಳ್ಬೇಕಂದ್ರೆ ತುಂಬಾ ತಿಂಡಿ ಪೋತಿ. ನಾನು ತಿಂಡಿ ಪೋತಿ ಅನ್ನೋದಕ್ಕಿಂತ ನಾನು ತುಂಬಾ ಹೊಟ್ಟೆ ಅಷ್ಟು ತಡ್ಕೊಳ್ಳಲ್ಲ ಫುಲ್. ನಾನು ಫಸ್ಟಿಂದನೂ ಹಂಗೇನೆ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನಂತಂದರೆ ಇವಳು ಊಟ ಮಾಡ್ತಿರ್ಲಿಲ್ಲ, ಬೇಗ ಹೊಟ್ಟೋಗ್ಬಿಡೋಳು ಬಸ್ಗೆ. ನಾವು ಯಾವಾಗಲೂ ಒಂದೇ ಬಸ್ಗೆ ಹೋಗ್ತಿದ್ದರಿಂದ ಬಸ್ಗೆ ಬೇಗ ಹೊಟ್ಟೋಗ್ಬಿಡೋಳು. ಬಸ್ ಹೋಗಿ ನಿಲ್ಸಿರೋಳು. ನಾನು ಏನು ಮಾಡ್ತಿದ್ದೆ ಅಂದರೆ ಊಟ ಮಾಡ್ಕೊಂಡು ನಿಧಾನಕ್ಕೆ ನಮ್ಮಮ್ಮ ಚಪ್ಪಲಿ ಹಾಕ್ಕೊಂಡು ಊಟ ಮಾಡ್ಕೊಂಡು ನಮ್ಮಮ್ಮ ಅವಾಗಲೂ ತಿನ್ಸೋರು. ಚಪ್ಪಲಿ ಹಾಕೋಬೇಕಾರು ಅಂತದ್ದು, ತಲೆ ಬಚ್ಕೋಬೇಕಾರು ಅಂತದ್ದು, ಫುಲ್ಲು 2 ಸೈಡ್ ಹಿಂಗೆ ತುಂಬಿಡೋರು. ತುಂಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗೋವರೆಗೂ ತಿನ್ಕೊಂಡು ಹೋಗುವೆ. ಅವಾಗ ರೋಡಲ್ಲಿ ಯಾರಾದ್ರೂ ಏನು ಬಸ್ ಹೋಯ್ತಾ ಏನು ಅಂತ ಏನು ಕೇಳಿದ್ರು ಮಾತಾಡೋಕ್ಕಾಗ್ತಿಲ್ಲ. ಏನಕ್ಕೆ 2 ಸೈಡು ಅನ್ನ ತುಂಬ್ಕೊಂಡಿರ್ತಿದ್ದೆ ನಮ್ಮಮ್ಮ. 2 ಸೈಡ್ ತುಂಬಿಡೋರು. ಇವಳು ಅಲ್ಲೋಗಿ ಬಸ್ ನಿಲ್ಸ್ಕೊಂಡು ನಿಂತಿರೋಳು. ಒಂದೊಂದ್ಸಲ ಕೋಪಕ್ಕೆ ಇಲ್ಲ ಅಂಕಲ್ ಬರಲ್ಲ ನಡ್ರಿ ಅಂದ್ಬಿಟ್ಟು ಹೊರಟೆ ಹೋಗ್ಬಿಟ್ರೋಳು. ನಾನು ತಲೆ ಕೆಡ್ಸ್ಕೊತಿಲ್ಲ, ಬಸ್ ಹೋಯ್ತು ಬಿಡೋಗ್ಬಿಟ್ಟು ಬಂದ್ಬಿಟ್ಟು ಮಲ್ಕೊಳ್ತಿದ್ದೆ. ಕಾಲೇಜ್ಗೆ ಹೋಗಿಲ್ಲ ಅಂತ ಟೆನ್ಷನೇ ಇರ್ತಿರ್ಲಿಲ್ಲ ಅವಳಿಗೆ. ಆರಾಮ್ಸೆ ಇದು ಸತಿ ಬಸ್ ಮಿಸ್ ಆದರೆ ಸಾಕು ಅನ್ನೋದಕ್ಕಿದ್ಲು. ಆಮೇಲೆ ಅಲ್ಲಿ ಹೋಯ್ತಾ ಹೊಂಟೋಯ್ತು ಬಿಡೋನು ಬಂದು ಮಲ್ಕೊಬಿಡುವೆ ಮನೆಗೆ. ಅದು ತುಂಬ ಚೆನ್ನಾಗಿ ಓದ್ತಿದ್ದೆ. ಓದಂತೇಳಿ ಏನಿಲ್ಲ, ಚೆನ್ನಾಗಿ ಓದ್ತಿದ್ದೆ. ಅದೇ ಕಾಲೇಜಿಗೆ ಹೋಗಿ ಮಮ್ಮಿ ಜೊತೆ ಇರಬೇಕು ಅನ್ನೋದು ಜಾಸ್ತಿ ಅವಳ ಕ್ರೇವಿಂಗ್ಸ್ ಇತ್ತು. ನಂಗೆ ನಮ್ಮ ಅಮ್ಮನ ಬಿಟ್ಟು ಇರ್ತಾನೆ ಇರಲಿಲ್ಲ. ಕಾಲೇಜಿಂದ ಬಂದೆ ಅಂದರೆ ಬ್ಯಾಗ್ ಒಳಗಡೆ ಬಿಸಾಕ್ಬಿಟ್ಟು ಮಮ್ಮಿ ಇಲ್ಲ ಅಂತಂದರೆ ಅವನು ಹೊರಗಡೆ ಕೂತ್ಕೋತಿದ್ದೆ. ಅಷ್ಟು ನಾನು ಮಮ್ಮಿ ಜಾಸ್ತಿ ಬಾಂಡಿಂಗ್ ನನಗೆ ಮಮ್ಮಿ ಜೊತೆ. ನಮ್ಮ ಅಪ್ಪ ಜೊತೆ ಇತ್ತು, ನಮ್ಮ ಅಪ್ಪನಿಗಿಂತ ನಮ್ಮ ಮಮ್ಮಿ ಜೊತೆ ಜಾಸ್ತಿ ಬಾಂಡಿಂಗ್. ನಮ್ಮ 3 ಜನದಲ್ಲಿ ಜಾಸ್ತಿ ನಮ್ಮ ಅಮ್ಮನ ಹಚ್ಕೊಂಡಿದ್ದೆ ನಾನು ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ. ನಾನು ತಿನ್ನೋದು ತೋರಿಸ್ಬೇಡ, ಯಾಕೆಂದರೆ ನನಗೆ ಏನೋ ಬಾಣಂತಿ ಊಟ ಮಾಡೋದು ನೀವು ತೋರಿಸ್ಬಾರ್ದಂತೆ, ದೃಷ್ಟಿ ಆಯ್ತದಂತೆ. ನೀನು ತಿನ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ನಾನೇ ನೋಡ್ತು ಟೇಸ್ಟ್ ಮಾಡಿ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನು ಮಾಡಿದ್ದು ತಿಂದು ನೋಡ್ಬೇಕು. ನೀನೇ ತಿನ್ನಿ ಟೇಸ್ಟ್ ಮಾಡಿ. ಚೆನ್ನಾಯ್ತಾ? ನಾರ್ಮಲ್ ಇದೆ. ನಿಮಗೆ ಬಿರಿಯಾನಿ ಅಂದರೆ ನಾವು ಜಾಸ್ತಿ ಉರ್ಬಿಟ್ಟಿರ್ಬೇಕಂದ್ರೆ ಸ್ವಲ್ಪ ತುಂಬ ಚೆನ್ನಾಗಿದೆ. ನಿಜ ಇಷ್ಟೊಂದು ಚೆನ್ನಾಗಿ ಮಾಡಿ ಕಲ್ತ್ಕೊಬಿಟ್ಟಿದ್ದೀನಿ ನೀನು. ಆ ಥರ ಏನಿಲ್ಲ. ನೀನೆಲ್ಲ ನಮ್ಮನೆ ಅಡುಗೆ ಅಂತ ನಮ್ಮದು ಕುಕಿಂಗ್ ಚೆನ್ನಾಗಿ ನೋಡಿ ಕಲ್ತ್ಕೊಂಡ. ಅಷ್ಟು ಚೆನ್ನಾಗೈತೆ. ನಮ್ಮದು ನಮ್ಮನೆ ಅಡುಗೆ ಅಂತ ಕುಕಿಂಗ್ ಚಾನಲ್ ಕೂಡ ಇದೆ. ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ರೆಸಿಪೀಸ್ ಹಾಕಿದ್ವಿ. ಬೇಕು ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ ನಮ್ಮನೆ ಅಡುಗೆ ಅಂತ. ಇಲ್ಲಾಂದರೆ ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗೈತೆ. ಗುಡ್ ಗುಡ್. ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಸೊ ತಿಂಡಿ ತಿನ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ಪಾಪು ಇವಾಗ ಎದ್ದೈತೆ, ಬಟ್ಟೆ ಹಾಕಬೇಕು. ನಮ್ಮ ಅಕ್ಕ ಇರೋಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರಾಕು ಸ್ಕರ್ಟು ಮಿಡಿ ಇದನ್ನ ಹಾಕೋಣ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಬಟ್ಟೆ ಹಾಕು ಫಸ್ಟು ಡೋರ್ ಮೇಲೆ ಹಾಕ್ಬಿಟ್ಟು ಹಾಕ್ಬೇಕು, ಹಂಗೆ ಹಾಕ್ಬಾರ್ದು. ನೀನು ಆ ಥರ ಎಲ್ಲ ಕಣಿ, ಮೇಲ್ಗಡೆ ಹಾಕ್ಬೇಕು ಡೋರಲ್ಲಿ. ಮೇಲ್ಗಡೆ ಹಾಕು, ಮೇಲ್ಗಡೆ. ಅಂದರೆ ಹೊಸ ಬಟ್ಟೆ ಅಲ್ವಾ ಮಕ್ಳಿಗೆ ಏನೋ ಅಂತ ಹಾಕ್ಬಿಟ್ಟು ಎತ್ತಿಡು ಸಾಕಷ್ಟೇನೆ. ಹೆಚ್ಚು ಬಾರ ಈ ಕಡೆ ಪಾಪ, ಅವಳು ಕಷ್ಟಪಟ್ಟು ರೆಡಿ ಮಾಡ್ತಾಳೆ. ಏನಚ್ಚು ನೀನು? ಸೊ ನಮ್ಮ ಅಕ್ಕನೇ ಅವಳು 1 ಮಂತ್ ಫೋಟೋಶೂಟ್ ಮಾಡ್ತೀನಿ ಅಂತಂದ್ಬಿಟ್ಟು ಅಂದ್ಲು. ಹೆಂಗಿದ್ರು ನನ್ನ ಸ್ಕರ್ಟು ಹಾಗೆ ಟಾಪ್ ಇತ್ತಲ್ಲ, ಅದನ್ನು ಸುಮ್ಮನೆ ಹಾಕ್ದೆ. ಅವಳು ಫೋಟೋಶೂಟ್ ಮಾಡೋಣ, ಫೋಟೋ ಹಿಡಿಯೋಣ ಅಂತಂದ್ಲು.
ನಾನಷ್ಟು ಮಾಡಲ್ಲ, ನೀನೇ ಮಾಡು ಅಂದೆ. ಅದು ಸರಿ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಕ್ರಿಯೇಟಿವ್ ಮಾಡ್ತಿದ್ಲು. ಮನೇಲಿರೋ ಐಟಮ್ನೇ ಬೇಳೆ ಆಗಿರ್ಬೋದು, ಈ ರೀತಿ ಸೀರೆ, ಹಾಗೆ ಎಲೆಗಳು ಯೂಸ್ ಮಾಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡಿ, ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ಲು. ಅವಳು ಸ್ವಲ್ಪ ಜಾಸ್ತಿ ಕ್ರಿಯೇಟಿವಿಟಿ ಜಾಸ್ತಿ, ಕೋನ್ ಹಾಕ್ತಾಳೆ, ಹಾಗೆ ಬಟ್ಟೆ ಹೊಲಿತಾಳೆ. ಏನಾದರೂ ನೋಡಿದ್ರೆ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾಳೆ. ಅದರಿಂದ ಮಾಡು ನೀನು ಅಂದ್ಬಿಟ್ಟು ಮಾಡಿದ್ಲು. ಅದಾಗಿದ್ದ ನಂತರ ಅವಳು ಆವತ್ತು ಡೇ ಕಳೆದೋಯ್ತು. ನೆಕ್ಸ್ಟ್ ಡೇ ಹೊರಡ್ತಿದ್ದಾರೆ. ತುಂಬಾ ಬೇಜಾರಾಯಿತು. 2 ಡೇಸಿಂದ ಜೊತೆಲಿದ್ವಿ ಅಲ್ವಾ, ಇನ್ನೂ ಯಾವಾಗ ಸಿಗ್ತೇವೋ ಏನೋ. ಇನ್ನು ಅವಳು ಜನ್ನಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಬರೋದು ಸ್ವಲ್ಪ ಕಷ್ಟನೇ. ಸ್ಕೂಲ್ ಹೆಸರು ಬರೋದು ಕಷ್ಟ ಅಲ್ವಾ. ಸೊ ಇವಾಗ ಹೊರಡ್ತಿದ್ದಾಳೆ. ತುಂಬ ಬೇಜಾರಾಯಿತು. ಏನು ಗೊತ್ತಾ, ಬರುವಾಗ ತುಂಬಾ ಖುಷಿ ಇರುತ್ತೆ, ಆದರೆ ಆ 2 ಡೇಸ್ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲ್ಲ. ಹೋಗ್ಬೇಕಾದ್ರೆ ನಿಜ ಒಂಥರ ಬೇಜಾರಾಗ್ತಿರ್ತದೆ. ಮತ್ತು ಮನೆಗೆ ರಿಟರ್ನ್ ಬಂದಾಗ ಒಂಥರ ಮಿಸ್ಸಿಂಗ್ ಫೀಲ್ ತುಂಬಾ ಆಗುತ್ತೆ ಫ್ರೆಂಡ್ಸ್. ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಹೋದರೆ ಅಚ್ಚು ಅಂತೂ ಜನ್ನಿನ ತುಂಬಾ ಮಿಸ್ ಮಾಡೋಗುತ್ತೆ. ನಾನು ಕೇರ್ಪೇಟೆಗೆ ಹೋಗ್ತೀನಿ ಅಂತ ತುಂಬ ಹಠ ಮಾಡ್ತಿದ್ದೆ ನೋಡಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಳಿಸ್ಲಿಲ್ಲ. ಯಾರಾದರೂ ಮಮ್ಮಿ ಯಾರಾದ್ರೂ ಹೋದರೆ ಕಳಿಸ್ಬೇಕು. ಹುಷಾರಾಗಿ ನೋಡ್ಕೋ. ಸೊ ಹೋದ್ಲು.